ವಿಧಾನಮಂಡಲ ಅಧಿವೇಶನದ ಬಳಿಕ ಸಂಪುಟಕ್ಕೆ ಸಣ್ಣದಾಗಿ ಸರ್ಜರಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಖಾಲಿ ಉಳಿದಂತಹ ಒಂದು ಸ್ಥಾನಕ್ಕೆ 5 ರಿಂದ 6 ಜನ ಮಹಿಳಾ ಶಾಸಕಿಯರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಸೊ ಹೀಗಾಗಿ ಉಳ್ಕೊಂಡಿರತಕ್ಕಂತಹ ಒಂದು ಸ್ಥಾನಕ್ಕೆ ಯಾರನ್ನ ತುಂಬಲಾಗುತ್ತೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಲಿರುವಂತಹ ಆ ಮಹಿಳಾ ಶಾಸಕಿಯಾದ್ರು ಯಾರು? ಆಲ್ರೆಡಿ ಲಿಸ್ಟ್ ದೊಡ್ಡದಾಗೆ ಇದೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿದೆ, ಖನಿಜಾ ಫಾತಿಮಾ ಅವರ ಹೆಸರು ಕೇಳಿ ಬರ್ತಾ ಇದೆ, ಗಾಯತ್ರಿ ಶಾಂತೇಗೌಡ ಅಯ್ಯೋ ಅವ್ರಿಗೇನು ಸಿಕ್ಕೇ ಬಿಡ್ತು ಮಂತ್ರಿ ಸ್ಥಾನ ಅಂತ ಎಲ್ಲ ಅನ್ಕೊಂಡಿದ್ರು, ಕೊನೆ ಗಳಿಗೆಯಲ್ಲಿ ಅವರನ್ನು ಕೈಬಿಟ್ಬಿಟ್ರು. ಆಮೇಲೆ ನಯನಾ ಮೋಟಮ್ಮ ಅವರ ಹೆಸರು ಕೇಳಿ ಬರ್ತಾ ಇದೆ, ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಕೆ.ಎಚ್. ಮುನಿಯಪ್ಪ ಅವರ ಮಗಳು ರೂಪಕಲಾ ಶಶಿಧರ್ ಅವರ ಹೆಸರು ಸಹ ರೇಸ್ನಲ್ಲಿದೆ. ಸೊ ಹಾಗಾಗಿ ಯಾರಿಗೆ ಆ ಒಂದು ಮಹಿಳಾ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ವೀಕ್ಷಕರೇ. ಈ ವಿಚಾರ ಇದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರು ತೀವ್ರ ಮುಜುಗರಕ್ಕೆ ಒಳಗಾದಂತಹ ವಿಚಾರ. ಕಾಂಗ್ರೆಸ್ ಸರ್ಕಾರ ತೀವ್ರ ಮುಜುಗರಕ್ಕೆ ಈಡು ಮಾಡಿದಂತಹ ವಿಚಾರ ಇದು. ಅಲ್ರಿ 6 ಜನ ಗೆದ್ದಿದ್ದಾರೆ ಕಣ್ರಿ, 6 ಜನ ಇದ್ದಾರೆ ಶಾಸಕಿಯರು ಕಾಂಗ್ರೆಸ್ ಪಕ್ಷದಲ್ಲಿ, ಒಬ್ಬರೇ ಒಬ್ರಿಗೆ ಮಂತ್ರಿ ಸ್ಥಾನ ಕೊಡ್ಲಿಕ್ಕಾಗಿಲ್ವಾ ನಿಮ್ಮ ಕೈನಲ್ಲಿ? ಇದು ಬಿಜೆಪಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನಮ್ಮಲ್ಲಿ ನೋಡಿ, ನಿನ್ನೆ ನಿತಿನ್ ನಬೀನ್ ರಾಷ್ಟ್ರೀಯ ಉಪಾಧ್ಯಕ್ಷರ ನೇಮಕದಲ್ಲಿ 13 ಜನರ ಪೈಕಿ 6 ಜನ ಮಹಿಳೆಯರಿಗೆ ಕೊಟ್ಟಿದ್ದೀವಿ ನಾವು. 13 ಜನರ ಪೈಕಿ 6 ಜನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ನೀವೇನ್ರಿ ಮಾಡಿದ್ದೀರಿ? 6 ಜನ ಶಾಸಕಿಯರನ್ನ ಇಟ್ಕೊಂಡು ಒಬ್ಬರನ್ನ ಮಂತ್ರಿ ಮಾಡಲಿಲ್ವಲ್ರಿ ಮಹಿಳಾ ಶಾಸಕಿಯರನ್ನ? ಇದು ಬಿಜೆಪಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಅಧಿವೇಶನದ ಬಳಿಕ, ಈ ಮುಂಗಾರು ಅಧಿವೇಶನದ ಬಳಿಕ 19 ಜನರನ್ನ ಮನೆ ತುಂಬಿಸ್ಕೊಂಡಿದ್ರು ಸಂಪುಟಕ್ಕೆ. ಒಂದು ಸ್ಥಾನ ಖಾಲಿ ಇದೆ. ಆ ಒಂದು ಸ್ಥಾನಕ್ಕೆ